ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂಥೇಳಿ ಅನ್ಕೊತೀನಿ. ಹಂಗೆ ಇದೇನು ಅಂತಂದು ಭಾಳ ದಿನಾನ ಆತು ವ್ಲಾಗ್ ಎಲ್ಲ ಹಾಕ್ಲಾರ್ದೆ. ಬರೀ ಇದು ಹಿಂಗಾಗನೇ ಆಗೈತ್ರಿ ನಂದು. ಏನಾದ್ರು ಒಂದು ಬರ್ತಿರ್ತಾ ಹಂಗೆ. ಈಗ ಏನಂತಂದ್ರೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ವ್ಲಾಗೆಲ್ಲ ವಿಡಿಯೋ ಎಲ್ಲ ಮಾಡಿಟ್ಕೊಂಡೆ. ಬಟ್ ಅದನ್ನ ಎಡಿಟ್ ಮಾಡೋದು ಅದ್ರದ್ದು ಒಂದಷ್ಟು ಕೆಲಸ ಇರ್ತೈತಲ್ಲ, ಅದನ್ನೆಲ್ಲ ಮಾಡೋಕ್ಕನೇ ಆಗಲಿಲ್ಲ. ಹಾಗಾಗಿ ವ್ಲಾಗೆಲ್ಲ ಮಾಡಿ ಹಾಕೋಕ್ಕಾಗಿಲ್ಲ. ಈಗ ನಮ್ದು ಹೆಣ್ಮಕ್ಳ ಕಥೆನ ಹಂಗೆ ನೋಡ್ರಿ. ಏನಂತಂದ್ರೆ ಏನಾರ ಒಂದು ನಾವು ಮಾಡಬೇಕು ಅಂಥೇಳಿ ಹೊಂಟಿವಿ ಅಂತಂದ್ರೆ ಅಷ್ಟು ಈಸಿಯಾಗಂತೂ ಇರಂಗಿಲ್ಲ ರೀ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಗಂಡು ಮಕ್ಳದ್ದು ಲೈಫ್ ಎಷ್ಟು ಆರಾಮಾಗಿ ಈಸಿಯಾಗಿ ಇರ್ತೈತಲ್ಲ, ಅಷ್ಟು ಹೆಣ್ಮಕ್ಳದ್ದು ಲೈಫ್ ಇರಂಗೇ ಇಲ್ಲ. ಯಾಕಂತಂದ್ರೆ ನಾವು ಏನಾರ ಒಂದು ಮಾಡ್ಬೇಕಂದ್ರೆ ನಮ್ಗೊಂದು 108 ಕೆಲಸ ಅದು ಇದು ಏನು ಅಷ್ಟು. ಅವ್ರಿಗೆ ಗಂಡು ಮಕ್ಳು ಹೆಂಗಂದ್ರೆ ಪಟ್ಟಂತ ಅವ್ರು ಅಂದ್ಕೊಂಡು ಕೂಡಲೇ ಅದನ್ನು ಮಾಡೋಕ್ಕೆ ಶುರು ಮಾಡ್ಬೋದು. ಅಷ್ಟು ಅವರಿಗೆ ಅವಕಾಶನೂ ಇರ್ತೈತಿ. ನಮಗೆ ಹಾಗಲ್ಲ. ಒಂದು ಕಡೆ ಮನೆ, ಒಂದು ಕಡೆ ಮಕ್ಕಳು, ಇನ್ನೊಂದು ಕಡೆ ಮತ್ತು ಬೇರೆ ಬೇರೆ ಏನೇನೋ ಹೆಲ್ತ್ ಇಶ್ಯೂ ಅದು ಇದು ಈ ರೀತಿ ಎಲ್ಲ ಬರ್ತಿರ್ತವೆ. ಹಾಗಾಗಿ ನಾವು ಯಾವುದೇ ಕೆಲಸ ಆಗಲಿ ಅಷ್ಟು ಈಸಿಯಾಗಿ ಪಟ್ ಅಂಥೇಳಿ ನಾವು ಅಂದ್ಕೊಂಡು ಕೂಡಲೇ ಮಾಡ್ತೀವಿ ಅನ್ನೋ ಥರನೇ ಇರಂಗಿಲ್ಲ ನಮ್ಮ ಲೈಫ್. ಹಾಗಾಗಿ ಅನ್ನಿಸ್ತೈತಿ ಹೆಣ್ಣು ಮಕ್ಕಳಿಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲ ನಮ್ಮ ಸೊಸೈಟಿ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ ಅಂಥೇಳಿ ಅನ್ನಿಸ್ತಿರ್ತೈತಿ. ಅದು ಯಾಕಂತ ನಮಗೆ ಇವಾಗ ಅರ್ಥ ಆಗುವಂಥದ್ದು ಆಫ್ಟರ್ ಮ್ಯಾರೇಜ್. ಅದಕ್ಕಿಂತ ಮೊದಲದ್ದು ಯಾವುದೂ ನಮ್ಗೆ ಅರ್ಥ ಆಗಂಗಿಲ್ಲ. ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾಕೆ ಕೊಡಬೇಕು ಅಂಥೇಳಿ. ಯಾಕಂತಂದ್ರೆ ಆಫ್ಟರ್ ಮ್ಯಾರೇಜ್ ಏನಾಗ್ಬಿಡ್ತೈತಿ, ಗಂಡ ಮನೆ ಮಕ್ಕಳು ಇದನ್ನೆಲ್ಲನೂ ನೋಡ್ಕೊಂಡು ಅದ್ರ ಜೊತೆಗೆ ನಾವೇನಾದರೂ ಒಂದು ಮಾಡಬೇಕು ಅಂಥೇಳಿ ಹೊಂಟಿರ್ತೀವಿ ಅಂದಾಗ ಅದಷ್ಟು ಈಸಿಯಾಗಿರಂಗಿಲ್ಲ. ಭಾಳ ಸ್ವಲ್ಪ ಡಿಫಿಕಲ್ಟನೇ ಆಗಿರ್ತೈತಿ. ಯಾಕಂತಂದ್ರೆ ಗಂಡು ಮಕ್ಕಳಿಗೆ ಹಂಗಲ್ಲ. ಅವ್ರು ಏನೋ ಮದ್ವೆ ಆದರೂ ಅಷ್ಟೇ, ಮಕ್ಕಳು ಆದ್ರೂ ಅಷ್ಟೇ, ಅವ್ರ ಕೆಲಸ ಅವರು ಅಷ್ಟನ್ನು ಅವ್ರದ್ದು ಡ್ಯೂಟಿ ಅಷ್ಟೇ ಆಗಿರ್ತೈತಿ. ನಮ್ದು ಹಾಗಲ್ಲ. ಒಂದು ಏನೋ ಹೊರಗೆ ಜಾಬ್ ಮಾಡೋಕೆ ಹೋಗಬೇಕು ಅಂಥೇಳಂದ್ರೆ ಮನೆಯವ್ರದ್ದು ಎಲ್ಲ ಸಪೋರ್ಟ್ ಬೇಕು. ಅವ್ರು ಹೋಗ್ರಿ ಮಾಡಿರಿ ಅಂತ ಹೇಳಬೇಕು. ಆಮೇಲೆ ಎಲ್ಲನೂ ನಾವು ಮಾಡಿಕೊಂಡು ಅಂದರೆ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ಮಾಡಿ ಬರುವಷ್ಟು ಕೆಪಾಸಿಟಿ ನಮಗಿರಬೇಕು. ಇದೆಲ್ಲನೂ ಇರ್ತೈತಿ. ಮತ್ತು ಮಕ್ಕಳೆಲ್ಲ ಆದಮೇಲೆ ಮಕ್ಳಿಗೆ ನೋಡ್ಕೋಬೇಕಾ ಅಥವಾ ಹೊರಗೂ ಕೆಲಸ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಶುರು ಆಕ್ಕತಿ. ಹೀಗಾಗಿ ಎಷ್ಟೋ ಜನ ಕೆಲಸ ಮಾಡುವಂಥವ್ರು ಮಕ್ಕಳಾದ್ಮೇಲೆ ಕೆಲಸ ಬಿಟ್ಟಂಥದ್ದು ಐತಿ. ಈಗ ನಾವು ನಮ್ಮಂಥ ಹೌಸ್ ವೈಫ್ ಮನ್ಯಾಗ ಇದ್ಕೊಂಡು ಒಂದೇನಾದರೂ ಮಾಡೋನು, ಈ ಮನೆ ಕೆಲಸ ಮಕ್ಕಳ ಕೆಲಸದ ಜೊತೆಗೆ ನಮ್ಮ ಏನಾದ್ರು ಒಂದು ಮಾಡೋನು ಅನ್ನೋ ಒಂದು ಆಸೆ ಅನ್ನೋದು ಎಲ್ಲರಿಗೂ ಇರುವಂಥದ್ದು. ಹಾಗಿದ್ದಾಗ ಏನಾದರೂ ನಾವು ಮಾಡಬೇಕು ಅಂತ ಹೊಂಟಿವಿ ಅಂತಂದ್ರೆ ಅಷ್ಟು ಈಸಿಯಾಗಿ ಅಂತೂ ಇರಂಗಿಲ್ಲ ರೀ. ಆದರೂ ಎಷ್ಟೋ ಜನ ಮಾಡ್ತಿರ್ತಾರೆ. ಅವ್ರಿಗೊಂದು ಏನಂತ ಹೇಳೋದು, ಸಲ್ಯೂಟ್ ಅಂತಲೇ ಹೇಳಬೇಕು. ಯಾಕಂದ್ರೆ ಅಷ್ಟು ಈಸಿಯಾಗಿರಂಗಿಲ್ಲ. ಹಾಗಾಗಿ ಯಾಕಂದ್ರೆ ನಾವು ಮನೆ ಕೆಲಸ ಅಂದರೆ ಯಪ್ಪ ಅಷ್ಟು ಡೈಲಿ ಅದನ್ನ ಮಾಡ್ತೀವಿ ಅಂತಂದ್ರೂ ಮುಗಿಯಂಗಿಲ್ಲ ರೀ. ನಾವು ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ. ಅದ್ರಾಗ ಈ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಮಾಡೋದು, ಮಕ್ಕಳ ಕೆಲಸ, ಮನೆ ಕೆಲಸ ಇದೆಲ್ಲನೂ ಮಾಡಿ ಮತ್ತು ನಮ್ಮದೇನೋ ಒಂದಷ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಅಂದಾಗ ಒಮ್ಮೆ ಬೇಜಾರು ಅಂಥೇಳಿ ಅನ್ನಿಸ್ತಿರ್ತೈತಿ. ಮತ್ತು ಅದೆಲ್ಲ ಆತಪ್ಪ ಅಂತಂದ್ರೆ ಏನೋ ನಾವು ಎಲ್ಲನೂ ಮಾಡೋಣ ಅಂತ ಹೆಂಗೋ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡೋಕೆ ಹೋಗಲಿ, ನಮ್ಮ ಹೆಲ್ತ್ ಅಷ್ಟು ಸಪೋರ್ಟ್ ಮಾಡೋಂಗಿಲ್ಲ. ಆ ರೀತಿ ಆಕ್ಕತಿ. ಆಮೇಲೆ ಹೆಂಗೆ ಆಕ್ಕತಿ ಅಂದ್ರೆ ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಆರಾಮಿಲ್ದಂಗೆ ಅನ್ನಿಸ್ತು ಅದು ಅಂತಂದ್ರೆ ಹೆಂಗಾಗ್ಬಿಡ್ತೈತೆ ಅಂತಂದ್ರೆ, ಅಯ್ಯೋ ನಾನು ಮಕ್ಕಳ ಬಗ್ಗೆ ಜಾಸ್ತಿ ಕೇರ್ ತೊಗೊಳ್ಳಿಲ್ಲ ಏನೋ, ಈ ಕಡೆ ನನ್ನ ಕೆಲಸದ ಬಗ್ಗೆನೇ ಜಾಸ್ತಿ ಇದನ್ನು ಮಾಡಿದ್ನೋ ಏನೋ, ಹಾಗಾಗಿ ಮಕ್ಕಳಿಗೆ ಈ ರೀತಿ ಆಯ್ತೋ ಏನೋ ಅನ್ನೋ ವಿಚಾರ ತಾಯಿಗಳಿಗೆ ಬರ್ತೈತೆ. ನನಗಂತೂ ಬರ್ತೈತಿ, ಯಾರಿಗೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಮತ್ತು ನಾವೇನು ಮಾಡ್ಬೇಕಾಕತಿ, ಸ್ವಲ್ಪ ನಮ್ಮ ಕೆಲಸನ ಸ್ಟಾಪ್ ಮಾಡಿ ಆ ಕಡೆ ಗಮನ ಕೊಡಬೇಕಾಕತಿ. ಈ ರೀತಿ ಎಲ್ಲ ಆಕ್ಕಿರ್ತೈತೆ ನೋಡಿರಿ. ಮತ್ತು ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ ಅದು ಅಂತೂ. ಆಮೇಲೆ ಮತ್ತು ನಂದೇ ಹೇಳ್ತೀನಿ ನೋಡಿರಿ. ಈಗ ಮನೆಗೆ ಯಾರಾದರೂ ಬಂದರು ಅಂತಂದ್ರೆ
ಅದ್ರಾಗ ಒಂದಷ್ಟು ಕೆಲಸ ಹೋಗ್ಬಿಡ್ತೈತಿ. ಆ ಒಂದು ಕೆಲಸ ಮತ್ತು ಮನೆ ಮಕ್ಕಳು ಅದ್ರ ಜೊತೆಗೆ ಈಗ ನಾವೇನು ಎಕ್ಸ್ಟ್ರಾ ಏನು ಕೆಲಸ ಮಾಡ್ತಿರ್ತೀವಲ್ಲ ಅದನ್ನು ಮಾಡ್ಕೊಳಕ್ಕಾಗಂಗಿಲ್ಲ. ಅಷ್ಟೆಲ್ಲ ರಿಸ್ಕ್ ತೊಗೊಂಡು ನಾವು ಒಂದು ವೇಳೆ ಮಾಡಿದ್ವಿ ಅಂತಂದ್ರೆ ಅದು ನಮ್ಮ ಹೆಲ್ತಿಗೆ ಹೊಡೆತ ಕೊಡ್ತೈತಿ. ಹೀಗೆಲ್ಲ ಆಗ್ಬಿಡ್ತೈತಿ. ಹಾಗಾಗಿ ನಾವು ಒಂದು ಸ್ವಲ್ಪ ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂದ್ರೆ ಅಷ್ಟು ಈಸಿಯಾಗಿನೇ ಇರೋಂಗಿಲ್ಲ ಅಂಥೇಳಿ ಅನ್ನಿಸ್ತೈತಿ. ಆದರೂ ಅದ್ರಾಗನ ಮಾಡಬೇಕು. ಒಂದು ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ಗಮನ ತಗೊಂಡು ಆದಷ್ಟು ನಾವು ಆರೋಗ್ಯವಾಗಿದ್ರೇ ಅಲ್ಲ ರೀ ನಾವು ಏನಾದರೂ ಮಾಡೋಕ್ಕಾಗೋದು. ಹಾಗಾಗಿ ಫಸ್ಟ್ ನಮ್ಮ ಹೆಲ್ತ್ ಬಗ್ಗೆ ನೋಡಿಕೊಂಡು ಆಮೇಲೆ ಯಾವುದೇ ಕೆಲಸ ಆಗಲಿ ಮಾಡ್ಕೊಳ್ಳೋದು ಬೆಸ್ಟ್ ಅಂಥೇಳಿ ಅನ್ನಿಸ್ತೈತಿ. ಹಂಗೆ ನಂದು ಏನಾಗಿತ್ತು ಅಂದ್ರೆ ಫಸ್ಟ್ ಸೃಜನ್ಗೆ ಆರಾಮಿಲ್ದಂಗೆ ಅನ್ನಿಸ್ತು. ಆಮೇಲೆ ಅವಂಗೆ ಅಷ್ಟು ಪಟ್ಟಂತ 2 ದಿನದಾಗ ಕಡಿಮೆ ಆಗಿಬಿಡ್ತು. ಆಮೇಲೆ ಗುಬ್ಬಿಗೂ ಸ್ವಲ್ಪ ಆರಾಮಿಲ್ದಂಗೆ ಅನ್ನಿಸ್ತು. ಏನಿಲ್ಲ ನೆಗಡಿ ಜ್ವರ ಅದ. ಆಕೆಗೂ 2 ದಿನ ಅಂದ್ರೆ ಆರಾಮ ಅನ್ನಿಸ್ತು. ಅವರಿಗೆಲ್ಲ ಆರಾಮ ಆಯ್ತು ಅನ್ನೋಷ್ಟೊತ್ತಿಗೆ ಮತ್ತು ನನಗೆ ಬಂತು. ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂತ ರಿಕವರ್ ಆಗಕ್ಕೆ. ಹಾಗಾಗಿ ಏನು ವ್ಲಾಗೆಲ್ಲ ಹಾಕಕ್ಕನ ಆಗಲಿಲ್ಲ. ಈಗ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ಆರಾಮಿಲ್ದಾಗ ಆರಾಮಾದ್ರೆ ಸಾಕಪ್ಪ, ಈ ಬೇರೆ ಎಂಥ ಕೆಲಸ ಅದು ಇದು ಇದ್ಯಾವುದೂ ನಮಗೆ ತಲೆಗೆ ಬರೋಂಗಿಲ್ಲ. ಫಸ್ಟ್ ನಾನು ಆರಾಮಾಗಿದ್ರೆ ಸಾಕು. ಯಾಕಂತಂದ್ರೆ ನಾವು ಒಂದು ದಿವ್ಸ ಮಲ್ಕೊಂಡ್ವಿ ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ನೋಡೋ ಆಕಾರನೇ ಇರೋಂಗಿಲ್ಲ. ಅದ್ರಾಗ ಸಣ್ಣ ಮಕ್ಕಳಿದ್ದಾಗಂತೂ ಗೊತ್ತೇ ಇರ್ತೈತೆ ಎಲ್ಲರಿಗೂ ಯಾವ ರೀತಿ ಮನೆ ಆಗಿರ್ತೈತೆ ಅಂಥೇಳಿ. ಮಾಡ್ತಾರೆ ಮನೆಯವರೆಲ್ಲ ಏನಂತಂದ್ರೆ ಅಡುಗೆ ಎಲ್ಲ ಮಾಡ್ಕೋತಾರೆ, ಹೊಟ್ಟೆಗೆ ತಿನ್ನೋಕೆಲ್ಲನೂ ಸರಿ ಮಾಡ್ಕೊತಾರೆ. ಬಟ್ ಕ್ಲೀನಿಂಗ್ ಕೆಲಸ ಅಂತಂದ್ರೆ ಅಷ್ಟು ಯಾರೂ ಮಾಡೋಂಗಿಲ್ಲ ರೀ. ಗಂಡಸ್ರು ಎಲ್ಲರ ಮನ್ಯಾಗೂ ಸೇಮ ಇರ್ತೈತೆ ಆಲ್ಮೋಸ್ಟ್. ಅಡ್ಗೆ ಒಂದು ಮಾಡ್ಕೊತಾರೆ, ಬಟ್ ಕ್ಲೀನಿಂಗ್ ಕೆಲಸ ಅನ್ನೋದೇನು ಇರ್ತೈತಲ್ಲ ಅದನ್ನು ಅಷ್ಟು ಅವ್ರಿಗೆ ಮಾಡೋಕ್ಕೂ ಬರೋಂಗಿಲ್ಲ, ಅವರು ಮಾಡೋದಕ್ಕೂ ಹೋಗೋಂಗಿಲ್ಲ. ಆ ರೀತಿ ಆಗಿಬಿಡ್ತೈತಿ. ಬಟ್ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂತಂದ್ರೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಅಡ್ಡಿಯಿಲ್ಲ, ಮನೆ ಕ್ಲೀನ್ ಮಾಡೋದು, ತಿಕ್ಕೋದು, ತೊಳೆಯೋದು ಇಂಥದ್ದು ಸ್ವಲ್ಪ ಜಾಸ್ತಿ ನಾವು ಮಾಡ್ತಿರ್ತೀವಿ. ಮನೆ ಸ್ವಚ್ಛ ಇಟ್ಕೊಳ್ಳೋದು ಇದ್ರ ಬಗ್ಗೆ ಜಾಸ್ತಿ ಮಾಡ್ತಿರ್ತೀವಿ. ಅದೇ ನಾವು ಮಲ್ಕೊಂಡ್ವಿ ಅಂದರೆ ಏನು ಎಲ್ಲಿರ್ತೈತೆ ಅಲ್ಲೇ ಇರ್ತೈತಿ. ಗೊತ್ತಿರ್ತೈತಲ್ಲ ರೀ ಎಲ್ಲರಿಗೂ. ಏನು ಇದೇನು ಹೊಸ ವಿಚಾರ ಅಲ್ಲ ಅನ್ಕೊತೀನಿ. ಬರೀ ಒಂದು ದಿವ್ಸದ ಮಟ್ಟಿಗೆ ನಾವು ಮಲ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ನಮ್ದು ಹೆಂಗೆ ಆಗಿರ್ತೈತೆ ಅಂದ್ರೆ ಯಾಕಾದರೂ ನಂಗೆ ಆರಾಮಿಲ್ದಂಗೆ ಆಯ್ತು ಅಂಥೇಳಿ ಅನ್ಸ್ಬೇಕು. ಆ ರೀತಿ ಆಗಿರ್ತೈತಿ. ಸೊ ಹಾಗಾಗಿ ಆ ಟೈಮ್ನಾಗ ನಮಗೆ ಅನ್ಸೋದು ಏನಂತಂದ್ರೆ ನಮ್ಮ ಒಂದು ಆರೋಗ್ಯ ಚಲೋ ಇತ್ತು ಅಂದ್ರೆ ಅದರಂಥ ಒಂದು ಗಾಡ್ ಗಿಫ್ಟ ಯಾವುದೂ ಇಲ್ಲ ಅಂಥೇಳಿ ಅನ್ನಿಸ್ತೈತಿ. ಬೇರೆ ಎಲ್ಲನೂ ಅದ್ರ ಮುಂದೆ ಝೀರೋ ಆಗಿಬಿಡ್ತೈತೆ ನೋಡಿರಿ. ನಮ್ಮದು ಹೆಲ್ತ್ ಸರಿ ಇಲ್ಲ ಅಂಥೇಳಿ ಅಂದಾಗ ಯಾವುದೋ ಒಂದು ಮನೆ ಇಲ್ಲ, ಹೊಲ ಇಲ್ಲ, ನಂಗೆ ಜಾಬ್ ಇಲ್ಲ, ಅದಿಲ್ಲ ಇದಿಲ್ಲ, ಅದೆಲ್ಲನೂ ನಮಗೇನು ಆರಾಮಿರಂಗಿಲ್ಲಲ್ಲ. ಆ ಟೈಮ್ನಾಗ ಅದು ಯಾವುದೂ ನಮ್ಮ ತಲೆಗೆ ಬರೋಂಗಿಲ್ಲ. ನಮ್ಮ ತಲೆಗೆ ಬರೋದು ಒಂದು ನಾವು ಆರಾಮಾಗಿದ್ರೆ ಸಾಕು. ಒಂದು ಹೆಲ್ತ್ ಒಂದು ನಮ್ಗೆ ಸರಿ ಇದ್ರೆ ನಾವು ಏನು ಬೇಕಾದ್ದನ್ನು ಮಾಡ್ಬೋದು. ಹಾಗಾಗಿ ನಮ್ಗೆ ಯಾವುದು ಅದಿಲ್ಲ ಇದಿಲ್ಲ ಅಂಥೇಳಿ ತಲೆಗೆ ಏನು ಕೆಡಿಸ್ಕೊತಿರ್ತೀವಿ ನೋಡಿರಿ, ಆ ಟೈಮ್ನಾಗ ಅದು ನಮಗೆ ರಿಯಲೈಸ್ ಆಕತ್ತೆ ಅಂಥೇಳಿ ಅನ್ನಿಸ್ತೈತೆ ನನಗೆ. ಸೊ ಹಾಗಾಗಿ ಸುಮ್ಮನೆ ಅದಿಲ್ಲ ಇದಿಲ್ಲ ಅಂತ ಭಾಳ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ದೇವ್ರು ಒಂದು ಚಲೋ ಹೆಲ್ತ್ ಕೊಟ್ಟಾನ, ಒಂದು ಒಳ್ಳೆಯ ಆರೋಗ್ಯ ಕೊಟ್ಟಾನ ನಿಮಗೂ ಮತ್ತು ಮನೆಯನ್ನ ಎಲ್ಲ ಮಂದಿಗೂ, ಅಂದ್ರೆ ಮಕ್ಕಳು ಗಂಡ ಎಲ್ಲರಿಗೂ ಅಂತಂದ್ರೆ ಅದರಂಥ ಒಂದು ದೊಡ್ಡ ಆಸ್ತಿನ ಯಾವುದೂ ಇಲ್ಲ ಅಂಥೇಳಿ ಅಂದ್ಕೊಂಡ್ಬಿಡ್ರಿ. ಆಮೇಲೆ ಇಲ್ಲಿ ನೋಡಿರಿ, ಇದೇನಂತಂದ್ರೆ ನನ್ನ ಕೈಗೆ ಎಣ್ಣೆನ ಸಿಡಿಸ್ಕೊಂಡಿದ್ದೆ. ನಾನು ಈ ಹಿಂದಿನ ವಿಡಿಯೋದಾಗ ಒಂದು ಕೊಡಬಳ್ಗಿದು ವಿಡಿಯೋ ಹಾಕೇನಿ. ಕೊಡಬಳ್ಗಿ ಮಾಡೋ ಹೊತ್ನ್ಯಾಗನ ಈ ರೀತಿ ಮಾಡ್ಕೊಂಡಂಥದ್ದು ಅದೇನೂ ಆಗಿ ನಾನು ಮಾಡ್ಕೊಂಡಂಥದ್ದು ಅದು. ಕೈಗೆ ಎಣ್ಣೆ ಸಿಡಿಸ್ಕೊಂಡು ಆ ರೀತಿ ಎಲ್ಲ ಕೈನ ನೋವು ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.